ಕತೆ ಹೆಸರು ಜಾನಕಾಗೆ ಕತೆ. ಬೇಸಿಗೆಯ ಒಂದು ದಿನ ಬಾಯಾರಿದ ಕಾಗೆಯೊಂದು ನೀರು ಹುಡುಕುತ್ತಾ ಸಂಚರಿಸುತ್ತಿತ್ತು. ಅದಕ್ಕೆ ಎಲ್ಲೂ ಒಂದೇ ಒಂದು ಹನಿ ನೀರು ಕೂಡ ಕಾಣಿಸಲಿಲ್ಲ. ಬಾಯಾರಿಕೆಯಿಂದ ಆಯಾಸದಿಂದ ಬಳಲಿದ್ದ ಕಾಗೆ ಒಂದು ಆಲದ ಮರದ ಕೊಂಬೆಯ ಮೇಲೆ ಕುಳಿತಿತ್ತು. ಅದಕ್ಕೆ ಮರದ ಇನ್ನೊಂದು ಬದಿಯಲ್ಲಿ ಒಂದು ಮಡಕೆಯಲ್ಲಿ ಸ್ವಲ್ಪ ನೀರು ಕಾಣಿಸಿತು. ಆನಂದದಿಂದ ಕಾಗೆ ಹೋಗಿ ನೋಡಿತು. ಮಡಕೆಯಲ್ಲಿ ಸ್ವಲ್ಪ ನೀರು ಆಳದಲ್ಲಿತ್ತು. ಕಾಗೆಯ ಕೊಕ್ಕಿಗೆ ಸಿಗುವಂತೆ ಇರಲಿಲ್ಲ. ಕಾಗೆಯು ಸುತ್ತಲೂ ನೋಡಿತು. ಸುತ್ತಲೂ ಚಿಕ್ಕ ಚಿಕ್ಕ ಕಲ್ಲುಗಳು ಇದ್ದವು. ಕಾಗೆಗೆ ಒಂದು ಉಪಾಯ ಹೊಳೆಯಿತು. ಕಾಗೆಯು ತನ್ನ ಕೊಕ್ಕಿನಿಂದ ಒಂದೊಂದು ಕಲ್ಲು ಮಡಕೆ ಒಳಗೆ ಹಾಕಿತು. ನೀರು ಸ್ವಲ್ಪ ಮೇಲಕ್ಕೆ ಬಂತು. ಒಂದರಂತೆ ಕಲ್ಲುಗಳನ್ನು ನೀರಿಗೆ ಹಾಕತೊಡಗಿತು. ನೀರು ಕಾಗೆಯ ಕೊಕ್ಕಿಗೆ ಸಿಗುವ ಮೊಟ್ಟವನ್ನು ತಲುಪಿತು. ಕಾಗೆ ಸಂತೋಷದಿಂದ ನೀರನ್ನು ಕುಡಿದು ಬಾಯಾರಿಕೆಯನ್ನು ತಣಿಸಿಕೊಂಡಿತು. ಗುಡ್ ನೋಡಿ, ಬಾಯಾರಿದ ಕಾಗೆ ನೀತಿ ಕಥೆಯನ್ನ ಹೇಳಿದಳು. ಇದರಿಂದ ಏನು ನೀತಿ ಗೊತ್ತಾಗುತ್ತೆ ನಿಮಗೆ? ಈ ಕಥೆಯಿಂದ